ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತು. ಇರಾನ್ ಮತ್ತೆ ಪ್ರತಿದಾಳಿ ಮಾಡಿತು. ಇಸ್ರೇಲ್ ಇದಕ್ಕೆ ಕೊಡೋ ಕಾರಣ ಏನಂದ್ರೆ ಇರಾನ್ ಪರಮಾಣು ಯುದ್ಧ ಸಾಮಗ್ರಿಗಳನ್ನು ತಯಾರಿಸುತ್ತದೆ ಅಂತ ಹೇಳಿ. ಈ ರೀತಿಯಾಗಿ ನಿರಂತರವಾಗಿ 9-10 ದಿನಗಳವರೆಗೆ ಇರಾನ್ ಮತ್ತು ಇಸ್ರೇಲ್ ದಾಳಿ ಮತ್ತು ಪ್ರತಿದಾಳಿಗಳು ನಿರಂತರವಾಗಿ ನಡೀತಾ ಇತ್ತು. ಈ ಸಮಯದಲ್ಲಿ ಏನಾಯಿತು, ಅಮೆರಿಕ ಇರಾನ್ಗೆ ಶರಣಾಗುವಂತೆ ತಿಳಿಸ್ತು. ಆದರೆ ಇರಾನ್ ನಾವು ಯಾವತ್ತಿಗೂ ಶರಣಾಗುವುದಿಲ್ಲ ಅಂತೇಳಿ ತಿರುಗೇಟು ನೀಡಿತು. ಆಗ ಅಮೆರಿಕ ಏನು ಮಾಡುತ್ತೆ, ಇರಾನ್ ಮೇಲೆ ದಾಳಿ ಮಾಡುತ್ತೆ. ಇರಾನ್ ಮೇಲೆ ಯಾವಾಗ ಅಮೆರಿಕ ದಾಳಿ ಮಾಡುತ್ತೋ ಆ ಸಮಯದಲ್ಲಿ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಲು ನಿರ್ಣಯ ತೆಗೆದುಕೊಳ್ಳುತ್ತೆ. ಏನಿದು ಹಾರ್ಮೋಜ್ ಜಲಸಂಧಿ ಅಂದರೆ? ನೋಡಿ, ಜಲಸಂಧಿ ಅಂದರೆ ಜಲ ಅಂದರೆ ನೀರು. ನೀರು ಏನು ಮಾಡುತ್ತೆ, ಒಂದು ಸಂಧಿಯ ಮೂಲಕ ಹೋದ ಹಾಗೆ. ಅಂದರೆ ಒಂದು ದೊಡ್ಡ ಜಲ ಸಮೂಹ ಇನ್ನೊಂದು ದೊಡ್ಡ ಜಲ ಸಮೂಹ, ಅವೆರಡನ್ನು ಕೂಡಿಸಿ ಒಂದು ಚಿಕ್ಕ ಜಲ ಭಾಗವನ್ನು ನಾವು ಜಲಸಂಧಿ ಅಂತ ಕರಿತೀವಿ. ಒಂದು ದೊಡ್ಡ ಭೂಭಾಗ ಇನ್ನೊಂದು ದೊಡ್ಡ ಭೂಭಾಗವನ್ನು ವಿಭಾಗಿಸುತ್ತದೆ. ಯಾವುದು? ಒಂದು ಚಿಕ್ಕ ಜಲ ಭೂಭಾಗ. ಯಾವಾಗ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಲು ತೀರ್ಮಾನ ಮಾಡಿತೋ ಆಗ ಇಡೀ ಜಗತ್ತಿನ ಆರ್ಥಿಕತೆ ತಲ್ಲಣವಾಗುತ್ತೆ. ಹಾರ್ಮೋಜ್ ಜಲಸಂಧಿ ಅಷ್ಟು ಇಂಪಾರ್ಟೆಂಟಾ ಅಂತಂದರೆ ಹೌದು. ಹಾರ್ಮೋಜ್ ಜಲಸಂಧಿ ಏನಿದೆಯಲ್ವಾ, ಅದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಅಥವಾ ಅರಬ್ಬಿ ಸಮುದ್ರ, ಗಲ್ಫ್ ಆಫ್ ಒಮಾನ್ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವಿದೆ. ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಈ ಅರಬ್ಬಿ ಸಮುದ್ರದ ಮೂಲಕನೇ ಏಷ್ಯಾದ ಹಲವು ರಾಷ್ಟ್ರಗಳಂದರೆ ಚೀನಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಅಥವಾ ಈ ಸೌತ್ ಈಸ್ಟ್ ಏಷ್ಯಾ ಆಗಿರ್ಬೋದು, ಈ ಎಲ್ಲ ದೇಶಗಳಿಗೆ ನಾವು ಪರ್ಷಿಯನ್ ಗಲ್ಫಿಂದನೇ ನಾವೇನು ಮಾಡ್ತೀವಿ, ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತೀವಿ. ಆದ್ದರಿಂದ ಇಡೀ ಏಷ್ಯಾದಲ್ಲಿ ಒಂದು ತಲ್ಲಣ ಉಂಟಾಗಿತ್ತು. ಪರ್ಷಿಯನ್ ಗಲ್ಫ್ನಲ್ಲಿ ಅಂದರೆ ಪರ್ಷಿಯನ್ ಗಲ್ಫ್ಗೆ ಗಡಿಯನ್ನು ಹಂಚಿಕೊಂಡ ದೇಶಗಳಲ್ಲಿ ಇರಾನ್, ಇರಾಕ್, ಕುವೈತ್, ಕತಾರ್, UAE ಮತ್ತು ಸೌದಿ ಅರೇಬಿಯಾ ದೇಶಗಳು ಬರ್ತವೆ. ಈ ಎಲ್ಲ ದೇಶಗಳು ಕಚ್ಚಾ ತೈಲ ಸಮೃದ್ಧವಾಗಿ ಹೊಂದಿರುವ ದೇಶಗಳು. ಈ ಎಲ್ಲ ದೇಶಗಳ 90% ಕಚ್ಚಾ ತೈಲ ಇದೇ ಜಲಸಂಧಿಯ ಮೂಲಕ ವಿವಿಧ ದೇಶಗಳಿಗೆ ಸಪ್ಲೈ ಆಗುತ್ತೆ. ಆದ್ದರಿಂದ ಹಾರ್ಮೋಜ್ ಜಲಸಂಧಿ ತುಂಬ ಮುಖ್ಯವಾದ ಜಲಸಂಧಿ ಆಗಿರುತ್ತೆ. ಹಾರ್ಮೋಜ್ ಜಲಸಂಧಿ ಏನಿದೆ ಅಲ್ವಾ, ಅದು ಅದರ ಅಗಲ 33 ಕಿಲೋಮೀಟರ್ ಇದೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಹಲವಾರು ದ್ವೀಪಗಳಿವೆ. ಆ ದ್ವೀಪಗಳು ಇರಾನ್ಗೆ ಸಂಬಂಧಪಟ್ಟಂಥ ದ್ವೀಪಗಳು. ಹಾರ್ಮೋಜ್ ಜಲಸಂಧಿಯಲ್ಲಿ ಮಧ್ಯದಲ್ಲಿ ಒಂದು ದ್ವೀಪ ಇದೆ, ಸಿರಿ ದ್ವೀಪ ಅಂತೇಳಿ, ಅದು ಸಹಿತ ಇರಾನ್ಗೆ ಸಂಬಂಧಪಟ್ಟಿದೆ. ಆದ್ದರಿಂದ ಇರಾನ್ ತುಂಬ ಸುಲಭವಾಗಿ ತನ್ನ ನಿಯಂತ್ರಣವನ್ನು ಹಾರ್ಮೋಜ್ ಜಲಸಂಧಿಯ ಮೇಲೆ ಸಾಧಿಸ್ತದೆ. ಹಾಗೆ ಇರಾನ್ ಮೇಲೆ ಯಾವುದೇ ದೇಶಗಳು ಯುದ್ಧ ಸಾರಿದಾಗ ಇರಾನ್ ಏನು ಮಾಡುತ್ತೆ, ಈ ರೀತಿಯಾಗಿ ತನ್ನ ಹಾರ್ಮೋಜ್ ಜಲಸಂಧಿಯನ್ನು ಗಾಳವಾಗಿ ಬಳಸುತ್ತೆ. ನೋಡಿ, ಹಾರ್ಮೋಜ್ ಜಲಸಂಧಿ ಇರೋದು 33 ಕಿಲೋಮೀಟರ್. ಆದರೆ ಆ ಹಡಗುಗಳ ಸಂಚಾರ ಮಾಡೋದು ಕೇವಲ 3 ಕಿಲೋಮೀಟರ್ನಲ್ಲಿ. 3 ಕಿಲೋಮೀಟರ್ ಅದನ್ನು ನಾವು ಶಿಪ್ ಲೇನ್ ಅಂತ ಕರಿತೀವಿ. ಅಂದರೆ ಹಡಗುಗಳು, ಕಂಟೈನರ್ಗಳು ಅದರಲ್ಲೇ ಆ 3 ಕಿಲೋಮೀಟರ್ ಭಾಗದಲ್ಲಿ ಸಂಚಾರ ಮಾಡ್ತವೆ. ಜಗತ್ತಿನಲ್ಲಿ ನಡೆಯುವಂಥ ವ್ಯಾಪಾರದಲ್ಲಿ 11% ಈ ಹಾರ್ಮೋಜ್ ಜಲಸಂಧಿಯ ಮೂಲಕವೇ ನಡೆಯುತ್ತೆ. ಅದೇ ರೀತಿ ಕಚ್ಚಾ ತೈಲ, ಜಗತ್ತಿನಲ್ಲಿ ಸಪ್ಲೈ ಆಗುವಂಥ ಕಚ್ಚಾ ತೈಲದಲ್ಲಿ 30% ಕಚ್ಚಾ ತೈಲ ಈ ಹಾರ್ಮೋಜ್ ಜಲಸಂಧಿಯ ಮೂಲಕ. ಕಚ್ಚಾ ತೈಲ ಮಾತ್ರವಲ್ಲ, ಪ್ರಾಕೃತಿಕ ಅನಿಲಲ್ಲೂ ಸಹಿತ ಇದೇ ಜಲಸಂಧಿಯ ಮೂಲಕ ವಿಶ್ವಕ್ಕೆ ರವಾನೆ ಆಗುತ್ತೆ. ಮತ್ತು ಭಾರತನೂ ಸಹಿತ 85% ಈ ದೇಶಗಳಿಂದ, ಈ ಪರ್ಷಿಯನ್ ಗಲ್ಫ್ಗಳಿಂದನೇ, ಹಾರ್ಮೋಜ್ ಜಲಸಂಧಿಯಿಂದನೇ ತನ್ನ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಹಾರ್ಮೋಜ್ ಜಲಸಂಧಿಯನ್ನು ಇಲ್ಲಿವರೆಗೂ ಯಾವತ್ತಿಗೂ ಮುಚ್ಚಲಾಗಿರಲಿಲ್ಲ. ಆದರೆ 1980ರಿಂದ 88ರವರೆಗೆ ಈ ಸಮಯದಲ್ಲಿ ಇರಾನ್ ಇರಾಕ್ ಯುದ್ಧ ನಡೆದಾಗ ಆಗ ಟ್ಯಾಂಕರ್ ಯುದ್ಧ ಅಂತ ಸಂಭವಿಸ್ತದೆ. ಆ ಟ್ಯಾಂಕರ್ ಯುದ್ಧ ಅಂದರೆ ಈ ಹಾರ್ಮೋಜ್ ಜಲಸಂಧಿ ಮೂಲಕ ಯಾವುದೇ ಟ್ಯಾಂಕರ್ಗಳು ಅಥವಾ ಕಚ್ಚಾ ತೈಲದ ಟ್ಯಾಂಕರ್ಗಳು ಹೋದರೆ ಅದನ್ನು ಗುರಿಯಾಗಿಸಿ ಇರಾನ್ನೂ ಆಗಲಿ ಇರಾಕ್ ಆಗಲಿ ದಾಳಿ ಮಾಡ್ತಿತ್ತು. ಇರಾನ್ನ ಹಡಗುಗಳು ಬಂದರೆ ಇರಾಕ್ ದಾಳಿ ಮಾಡೋದು, ಇರಾಕ್ನ ಹಡಗುಗಳು ಬಂದರೆ ಇರಾನ್ ದಾಳಿ ಮಾಡೋದು. ಇದನ್ನು ನಾವು ಟ್ಯಾಂಕರ್ ಯುದ್ಧ ಅಂತೇಳಿ ಇತಿಹಾಸದಲ್ಲಿ ದಾಖಲಾಗಿದೆ. ಇದು ಬಿಟ್ಟರೆ ಯಾವತ್ತಿಗೂ ಹಾರ್ಮೋಜ್ ಜಲಸಂಧಿ ಮುಚ್ಚಲಾಗಿಲ್ಲ. ಈ ರೀತಿಯಾಗಿ ಹಾರ್ಮೋಜ್ ಜಲಸಂಧಿಯು ಮಧ್ಯ ಏಷ್ಯಾದ ಒಂದು ಪ್ರಮುಖ ಜಲಸಂಧಿಯಾಗಿದ್ದು ಒಂದು ಉತ್ತಮ ಜಲ ಮಾರ್ಗವಾಗಿದೆ. ಯಾಕಂದರೆ ಜಲಮಾರ್ಗದ ಮೂಲಕವೇ ನಾವು ಎಲ್ಲ ಸರಕು ಸಾಮಗ್ರಿಗಳನ್ನು ಸಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ವಾಯು ಸಾರಿಗೆ ಆಗಿರ್ಬೋದು ಅಥವಾ ಭೂ ಸಾರಿಗೆ ಆಗಿರ್ಬೋದು, ಇದು ತುಂಬ ವೆಚ್ಚದಾಯಕ. ಆದರೆ ಜಲ ಸಾರಿಗೆ ತುಂಬ ಕಡಿಮೆ ವೆಚ್ಚದಾಯಕವಾಗಿರೋದ್ರಿಂದ ನಮಗೆ ಸಂಪನ್ಮೂಲಗಳಾಗಿರ್ಬೋದು ಅಥವಾ ನಮಗೆ ಭಾರತಕ್ಕೆ ಪ್ರಮುಖವಾಗಿ ಬೇಕಾಗಿರೋದೇನು, ಕಚ್ಚಾ ತೈಲ ಇಲ್ಲದೆ ಇದ್ದರೆ ಯಾವುದೇ ದೇಶದಲ್ಲಿ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ಈ ಹಾರ್ಮೋಜ್ ಜಲಸಂಧಿ ಮೂಲಕ ನಮ್ಮ ಭಾರತಕ್ಕೆ ನಿರಂತರವಾಗಿ ಕಚ್ಚಾ ತೈಲ ಸಪ್ಲೈ ಆಗ್ತಾ ಇದ್ರೆ ನಮ್ಮ ಭಾರತನೂ ಸಹಿತ ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಹಾರ್ಮೋಜ್ ಜಲಸಂಧಿಯು ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ.
ಧನ್ಯವಾದಗಳು.